ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕರ್ನಾಟಕ ಬ್ಯಾಂಕ್ ತನ್ನದೇ ಆದ ಛಾಪು ಮೂಡಿಸಿದೆ. ಇದೀಗ ರಾಘವೇಂದ್ರ ಶ್ರೀನಿವಾಸ ಭಟ್ ಅವರನ್ನ ನೂತನ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿರೋ ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ರಾಘವೇಂದ್ರ ಶ್ರೀನಿವಾಸ ಭಟ್ ಅಧಿಕಾರ ವಹಿಸಿಕೊಂಡರು. 101 ವರ್ಷಗಳ ಇತಿಹಾಸ ಹೊಂದಿರುವ ಕರ್ನಾಟಕ ಬ್ಯಾಂಕ್ ಗ್ರಾಹಕರ ಠೇವಣಿದಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದು, ಇತ್ತೀಚೆಗೆ ಬ್ಯಾಂಕ್ನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದ್ದು, ಠೇವಣಿದಾರರು ಯಾವುದೇ ರೀತಿಯ ಭಯ, ಆತಂಕ ಪಡುವ ಅವಶ್ಯಕತೆ ಇಲ್ಲ. ಬ್ಯಾಂಕ್ ಸದೃಢವಾಗಿದೆ ಅಂತ ಅವರು ಭರವಸೆ ನೀಡಿದರು. 1924ರಿಂದ ಮೊದಲುಗೊಂಡು ಇಂದಿನವರೆಗೂ ಪ್ರತಿ ಹಂತವಾಗಿ ಬೆಳೆದು ಬರುತ್ತಾ ಭಾರತದಾದ್ಯಂತ ಬೆಳೆದು ಇಂದಿಗೆ 101 ವರ್ಷಗಳು ಪೂರ್ಣಗೊಂಡು ಇಂದು ಒಂದು ಒಳ್ಳೆಯ ಮಹತ್ ಸಾಧನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೇ ಮಹತ್ ಸಾಧನೆ ಮಾಡುತ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. 1900 ಕರ್ನಾಟಕ ಬ್ಯಾಂಕ್ ಕನ್ನಡಿಗರ ಮನೆಗೆದ್ದಿರತಕ್ಕಂತಹ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷ ಛಾಪು ಮೂಡಿಸಿರ್ತಕ್ಕಂತಹ ಒಂದು ಬ್ಯಾಂಕ್. ಇದೀಗ ರಾಘವೇಂದ್ರ ಶ್ರೀನಿವಾಸ್ ಭಟ್ ಅವರನ್ನ ನೂತನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಿಒಒ ಆಗಿ ನೇಮಕ ಮಾಡಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ರಾಘವೇಂದ್ರ ಶ್ರೀನಿವಾಸ್ ಭಟ್ ಅವರು ಅಧಿಕಾರ ವಹಿಸಿಕೊಂಡರು. ಈ ಬ್ಯಾಂಕ್ಗೆ 101 ವರ್ಷಗಳ ಇತಿಹಾಸ ಇದೆ. ಇತ್ತೀಚೆಗೆ ಬ್ಯಾಂಕ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ ಅಂತ ರಾಘವೇಂದ್ರ ಶ್ರೀನಿವಾಸ್ ಭಟ್ ಹೇಳಿದ್ರು. ಠೇವಣಿದಾರರು ಯಾವುದೇ ರೀತಿ ಆತಂಕ, ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. 1924ರಿಂದ ಮೊದಲುಗೊಂಡು ಇಂದಿನವರೆಗೂ ಪ್ರತಿ ಹಂತವಾಗಿ ಬೆಳೆದು ಬರುತ್ತಾ ಭಾರತದಾದ್ಯಂತ ಬೆಳೆದು ಇಂದಿಗೆ 101 ವರ್ಷಗಳು ಪೂರ್ಣಗೊಂಡು ಇಂದು ಒಂದು ಒಳ್ಳೆಯ ಮಹತ್ ಸಾಧನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೇ ಮಹತ್ ಸಾಧನೆ ಮಾಡುತ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕರ್ನಾಟಕ ಬ್ಯಾಂಕ್ ತನ್ನದೇ ಆದ ಛಾಪು ಮೂಡಿಸಿದೆ. ಇದೀಗ ರಾಘವೇಂದ್ರ ಶ್ರೀನಿವಾಸ ಭಟ್ ಅವರನ್ನ ನೂತನ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿರೋ ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ರಾಘವೇಂದ್ರ ಶ್ರೀನಿವಾಸ ಭಟ್ ಅಧಿಕಾರ ವಹಿಸಿಕೊಂಡರು. 101 ವರ್ಷಗಳ ಇತಿಹಾಸ ಹೊಂದಿರುವ ಕರ್ನಾಟಕ ಬ್ಯಾಂಕ್ ಗ್ರಾಹಕರ ಠೇವಣಿದಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದು, ಇತ್ತೀಚೆಗೆ ಬ್ಯಾಂಕ್ನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದ್ದು, ಠೇವಣಿದಾರರು ಯಾವುದೇ ರೀತಿಯ ಭಯ, ಆತಂಕ ಪಡುವ ಅವಶ್ಯಕತೆ ಇಲ್ಲ. ಬ್ಯಾಂಕ್ ಸದೃಢವಾಗಿದೆ ಅಂತ ಅವರು ಭರವಸೆ ನೀಡಿದರು. 1924ರಿಂದ ಮೊದಲುಗೊಂಡು ಇಂದಿನವರೆಗೂ ಪ್ರತಿ ಹಂತವಾಗಿ ಬೆಳೆದು ಬರುತ್ತಾ ಭಾರತದಾದ್ಯಂತ ಬೆಳೆದು ಇಂದಿಗೆ 101 ವರ್ಷಗಳು ಪೂರ್ಣಗೊಂಡು ಇಂದು ಒಂದು ಒಳ್ಳೆಯ ಮಹತ್ ಸಾಧನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೇ ಮಹತ್ ಸಾಧನೆ ಮಾಡುತ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. 1900 ಕರ್ನಾಟಕ ಬ್ಯಾಂಕ್ ಕನ್ನಡಿಗರ ಮನೆಗೆದ್ದಿರತಕ್ಕಂತಹ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷ ಛಾಪು ಮೂಡಿಸಿರ್ತಕ್ಕಂತಹ ಒಂದು ಬ್ಯಾಂಕ್. ಇದೀಗ ರಾಘವೇಂದ್ರ ಶ್ರೀನಿವಾಸ್ ಭಟ್ ಅವರನ್ನ ನೂತನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಿಒಒ ಆಗಿ ನೇಮಕ ಮಾಡಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ರಾಘವೇಂದ್ರ ಶ್ರೀನಿವಾಸ್ ಭಟ್ ಅವರು ಅಧಿಕಾರ ವಹಿಸಿಕೊಂಡರು. ಈ ಬ್ಯಾಂಕ್ಗೆ 101 ವರ್ಷಗಳ ಇತಿಹಾಸ ಇದೆ. ಇತ್ತೀಚೆಗೆ ಬ್ಯಾಂಕ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ ಅಂತ ರಾಘವೇಂದ್ರ ಶ್ರೀನಿವಾಸ್ ಭಟ್ ಹೇಳಿದ್ರು. ಠೇವಣಿದಾರರು ಯಾವುದೇ ರೀತಿ ಆತಂಕ, ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. 1924ರಿಂದ ಮೊದಲುಗೊಂಡು ಇಂದಿನವರೆಗೂ ಪ್ರತಿ ಹಂತವಾಗಿ ಬೆಳೆದು ಬರುತ್ತಾ ಭಾರತದಾದ್ಯಂತ ಬೆಳೆದು ಇಂದಿಗೆ 101 ವರ್ಷಗಳು ಪೂರ್ಣಗೊಂಡು ಇಂದು ಒಂದು ಒಳ್ಳೆಯ ಮಹತ್ ಸಾಧನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೇ ಮಹತ್ ಸಾಧನೆ ಮಾಡುತ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕರ್ನಾಟಕ ಬ್ಯಾಂಕ್ ತನ್ನದೇ ಆದ ಛಾಪು ಮೂಡಿಸಿದೆ. ಇದೀಗ ರಾಘವೇಂದ್ರ ಶ್ರೀನಿವಾಸ ಭಟ್ ಅವರನ್ನ ನೂತನ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿರೋ ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ರಾಘವೇಂದ್ರ ಶ್ರೀನಿವಾಸ ಭಟ್ ಅಧಿಕಾರ ವಹಿಸಿಕೊಂಡರು. 101 ವರ್ಷಗಳ ಇತಿಹಾಸ ಹೊಂದಿರುವ ಕರ್ನಾಟಕ ಬ್ಯಾಂಕ್ ಗ್ರಾಹಕರ ಠೇವಣಿದಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದು, ಇತ್ತೀಚೆಗೆ ಬ್ಯಾಂಕ್ನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದ್ದು, ಠೇವಣಿದಾರರು ಯಾವುದೇ ರೀತಿಯ ಭಯ, ಆತಂಕ ಪಡುವ ಅವಶ್ಯಕತೆ ಇಲ್ಲ. ಬ್ಯಾಂಕ್ ಸದೃಢವಾಗಿದೆ ಅಂತ ಅವರು ಭರವಸೆ ನೀಡಿದರು. 1924ರಿಂದ ಮೊದಲುಗೊಂಡು ಇಂದಿನವರೆಗೂ ಪ್ರತಿ ಹಂತವಾಗಿ ಬೆಳೆದು ಬರುತ್ತಾ ಭಾರತದಾದ್ಯಂತ ಬೆಳೆದು ಇಂದಿಗೆ 101 ವರ್ಷಗಳು
ಪೂರ್ಣಗೊಂಡು ಇಂದು ಒಂದು ಒಳ್ಳೆಯ ಮಹತ್ ಸಾಧನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೇ ಮಹತ್ ಸಾಧನೆ ಮಾಡುತ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. 1900 ಕರ್ನಾಟಕ ಬ್ಯಾಂಕ್ ಕನ್ನಡಿಗರ ಮನಗೆದ್ದಿರತಕ್ಕಂಥ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷ ಛಾಪು ಮೂಡಿಸಿರ್ತಕ್ಕಂಥ ಒಂದು ಬ್ಯಾಂಕ್. ಇದೀಗ ರಾಘವೇಂದ್ರ ಶ್ರೀನಿವಾಸ್ ಭಟ್ ಅವರನ್ನ ನೂತನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಿಒಒ ಆಗಿ ನೇಮಕ ಮಾಡಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ರಾಘವೇಂದ್ರ ಶ್ರೀನಿವಾಸ್ ಭಟ್ ಅವರು ಅಧಿಕಾರ ವಹಿಸಿಕೊಂಡ್ರು. ಈ ಬ್ಯಾಂಕ್ಗೆ 101 ವರ್ಷಗಳ ಇತಿಹಾಸ ಇದೆ. ಇತ್ತೀಚೆಗೆ ಬ್ಯಾಂಕ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ ಅಂತ ರಾಘವೇಂದ್ರ ಶ್ರೀನಿವಾಸ್ ಭಟ್ ಹೇಳಿದ್ರು. ಠೇವಣಿದಾರರು ಯಾವುದೇ ರೀತಿ ಆತಂಕ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. 1924ರಿಂದ ಮೊದಲುಗೊಂಡು ಇಂದಿನವರೆಗೂ ಪ್ರತಿ ಹಂತವಾಗಿ ಬೆಳೆದು ಬರುತ್ತಾ ಭಾರತದಾದ್ಯಂತ ಬೆಳೆದು ಇಂದಿಗೆ 101 ವರ್ಷಗಳು ಪೂರ್ಣಗೊಂಡು ಇಂದು ಒಂದು ಒಳ್ಳೆಯ ಮಹತ್ ಸಾಧನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೇ ಮಹತ್ ಸಾಧನೆ ಮಾಡುತ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕರ್ನಾಟಕ ಬ್ಯಾಂಕ್ ತನ್ನದೇ ಆದ ಛಾಪು ಮೂಡಿಸಿದೆ. ಇದೀಗ ರಾಘವೇಂದ್ರ ಶ್ರೀನಿವಾಸ ಭಟ್ ಅವರನ್ನ ನೂತನ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿರೋ ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ರಾಘವೇಂದ್ರ ಶ್ರೀನಿವಾಸ ಭಟ್ ಅಧಿಕಾರ ವಹಿಸಿಕೊಂಡರು. 101 ವರ್ಷಗಳ ಇತಿಹಾಸ ಹೊಂದಿರುವ ಕರ್ನಾಟಕ ಬ್ಯಾಂಕ್ ಗ್ರಾಹಕರ ಠೇವಣಿದಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದು, ಇತ್ತೀಚೆಗೆ ಬ್ಯಾಂಕ್ನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದ್ದು, ಠೇವಣಿದಾರರು ಯಾವುದೇ ರೀತಿಯ ಭಯ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಬ್ಯಾಂಕ್ ಸದೃಢವಾಗಿದೆ ಅಂತ ಅವರು ಭರವಸೆ ನೀಡಿದರು. 1924ರಿಂದ ಮೊದಲುಗೊಂಡು ಇಂದಿನವರೆಗೂ ಪ್ರತಿ ಹಂತವಾಗಿ ಬೆಳೆದು ಬರುತ್ತಾ ಭಾರತದಾದ್ಯಂತ ಬೆಳೆದು ಇಂದಿಗೆ 101 ವರ್ಷಗಳು ಪೂರ್ಣಗೊಂಡು ಇಂದು ಒಂದು ಒಳ್ಳೆಯ ಮಹತ್ ಸಾಧನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೇ ಮಹತ್ ಸಾಧನೆ ಮಾಡುತ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. 1900 ಕರ್ನಾಟಕ ಬ್ಯಾಂಕ್ ಕನ್ನಡಿಗರ ಮನಗೆದ್ದಿರತಕ್ಕಂಥ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷ ಛಾಪು ಮೂಡಿಸಿರ್ತಕ್ಕಂಥ ಒಂದು ಬ್ಯಾಂಕ್. ಇದೀಗ ರಾಘವೇಂದ್ರ ಶ್ರೀನಿವಾಸ್ ಭಟ್ ಅವರನ್ನ ನೂತನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಿಒಒ ಆಗಿ ನೇಮಕ ಮಾಡಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ರಾಘವೇಂದ್ರ ಶ್ರೀನಿವಾಸ್ ಭಟ್ ಅವರು ಅಧಿಕಾರ ವಹಿಸಿಕೊಂಡ್ರು. ಈ ಬ್ಯಾಂಕ್ಗೆ 101 ವರ್ಷಗಳ ಇತಿಹಾಸ ಇದೆ. ಇತ್ತೀಚೆಗೆ ಬ್ಯಾಂಕ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ ಅಂತ ರಾಘವೇಂದ್ರ ಶ್ರೀನಿವಾಸ್ ಭಟ್ ಹೇಳಿದ್ರು. ಠೇವಣಿದಾರರು ಯಾವುದೇ ರೀತಿ ಆತಂಕ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. 1924ರಿಂದ ಮೊದಲುಗೊಂಡು ಇಂದಿನವರೆಗೂ ಪ್ರತಿ ಹಂತವಾಗಿ ಬೆಳೆದು ಬರುತ್ತಾ ಭಾರತದಾದ್ಯಂತ ಬೆಳೆದು ಇಂದಿಗೆ 101 ವರ್ಷಗಳು ಪೂರ್ಣಗೊಂಡು ಇಂದು ಒಂದು ಒಳ್ಳೆಯ ಮಹತ್ ಸಾಧನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೇ ಮಹತ್ ಸಾಧನೆ ಮಾಡುತ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ.